ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಈ ಹಿಂದೆ ನಮ್ಮ ಸ್ಯಾರಿ ಕಲೆಕ್ಷನ್ ವಿಡಿಯೋ ಮಾಡಿದ್ದೆ. ಅದಕ್ಕೆ ಎಲ್ಲರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ತುಂಬ ಇಷ್ಟಪಟ್ಟಿದ್ದೀರಾ. ಕಮೆಂಟ್ಸ್ ಮೂಲಕ ಪಾರ್ಟ್ 2ಗೆ ವೆಯ್ಟ್ ಮಾಡ್ತಿದ್ದೀವಿ ಅಂತಲೂ ಹೇಳಿದ್ದೀರಾ. ಆದಷ್ಟು ಬೇಗ ಆ ವಿಡಿಯೋದು ಪಾರ್ಟ್ 2 ಬರುತ್ತೆ. ಹೋಪ್ಫುಲಿ ಆ ವಿಡಿಯೋಗೂ ನೀವು ಇಷ್ಟೇ ಪ್ರೀತಿ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು. ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ್ಲಿಂದನೂ ತುಂಬ ಜನ ಹೆಸರನ್ನ ಚೇಂಜ್ ಮಾಡಿ ನಮಗೆ ಸರ್ಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ನಿಮ್ಮ ಹೆಸರಿದ್ರೆ ಇನ್ನೂ ಅನುಕೂಲ ಆಗುತ್ತೆ ಅಂತ ತುಂಬ ಸಜೆಷನ್ಸ್ ಬರ್ತಾಯಿತ್ತು. ಸೊ ಅದನ್ನು ನಾವು ಸೀರಿಯಸ್ ಆಗಿ ತೊಗೊಂಡು ಆದಷ್ಟು ಬೇಗ ಹೆಸರನ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಿಮಗೆ ಯಾವುದಾದ್ರೂ ಹೆಸರು ಚೆನ್ನಾಗಿ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನೊಂದಷ್ಟು ಐಟಮ್ನ ಮಿಂತ್ರಾ ಮತ್ತು ಅಮೆಝಾನಿಂದ ಆರ್ಡರ್ ಮಾಡಿದ್ದೆ. ಸೊ ಐಟಮ್ಸ್ ಎಲ್ಲ ಬಂದಿದೆ. ಅದ್ರ ಕ್ವಾಲಿಟಿ ಹೇಗಿದೆ ಆ್ಯಂಡ್ ನಾನು ಹಾಕ್ಕೊಂಡ್ರೆ ನಾನು ಹೇಗೆ ಕಾಣಿಸ್ತೀನಿ, ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೋಪ್ಫುಲಿ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ಫಸ್ಟ್ ಐಟಮ್ ಬಂದು ಒಂದು ಟೀ ಶರ್ಟ್ ತೋರಿಸ್ತೀನಿ ನಾನು. ಎಸ್, ಇದು ಈ ಟೀ ಶರ್ಟು. ನಾನು ಯೂಶಲಿ ಟೀ ಶರ್ಟ್ಸ್ ಅಂತ ಬಂದಾಗ, ಡೈಲಿ ವೇರ್ ಟೀ ಶರ್ಟ್ಸ್ ಅಂತ ಎಲ್ಲ ಬಂದಾಗ ನನ್ನ ಪರ್ಫೆಕ್ಟ್ ಸೈಜ್ಗೆ ನಾನು ಆರ್ಡ್ರ್ ಮಾಡಲ್ಲ, ನನಗಿಂತ ಒಂದು ಎಕ್ಸ್ಟ್ರಾ ಸೈಜ್ಗೆ ನಾನು ಆರ್ಡ್ರ್ ಮಾಡಿರ್ತೀನಿ. ಸೊ ಈ ಟೀ ಶರ್ಟ್ ಪ್ರೈಸು ಮತ್ತು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಹೀಗಿದೆ. ನಾನು ಆಲ್ರೆಡಿ ಒಂದು ಸಾರಿ ಯೂಸ್ ಮಾಡಿದ್ದೀನಿ, ಸಾರಿ. ಸೊ ಈ ಟೀ ಶರ್ಟ್ ಹೀಗೆ ಬರುತ್ತೆ. ಸೊ ಕ್ವಾಲಿಟಿ ವೈಸ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನನಗೆ ತುಂಬ ಇಷ್ಟ ಆಯಿತು ಈ ಕ್ವಾಲಿಟಿ. ಆ್ಯಂಡ್ ಪ್ರಿಂಟ್ಸ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಸೊ ಇದು ಕ್ಯಾಶುವಲ್ ವೇರ್ಗೆ ಅಥವಾ ಲಂಚ್ಗೆ ಆ ರೀತಿ ಸ್ಟೈಲ್ ಮಾಡ್ಕೊಬೋದು. ಲಂಚ್ ಅಂತೂ ನನ್ನ ಗಂಡ ಕರ್ಕೊಂಡು ಹೋಗಿ ಯಾವುದೋ ಕಾಲ ಆಯಿತು. ಸೊ ನಾನು ಕ್ಯಾಶುವಲ್ ವೇರ್ಗೆ ನಾನು ಅದನ್ನು ಕ್ಯಾಶುವಲ್ ವೇರ್ಗೆ ಯೂಸ್ ಮಾಡ್ತೀನಿ. ಸೊ ನೆಕ್ಸ್ಟು ಈ ಸ್ಯಾರಿ ಬುಕ್ ಮಾಡಿದ್ದೆ. ಇದು ಆ್ಯಕ್ಚುಲಿ ನಾನು ಇಲ್ಲ, ಚೆನ್ನಾಗಿದೆ. ಇದು ನನ್ನ ಸ್ಯಾರಿ ಅಂತ ಬುಕ್ ಮಾಡಿದೆ. ನೋಡಿದ್ರೆ ಇದು ರೆಡಿಮೇಡ್ ಸ್ಯಾರಿ, ಆದರೂ ಸಕ್ಕದಾಗಿ ಕಾಣಿಸುತ್ತೆ. ಇದೇನಿದು? ಇದು ಕಾರ್ನರಲ್ಲಿ ಇದೊಂದು ಥ್ರೆಡ್ ಬಂದಿದೆ. ಇದು ಎಕ್ಸ್ಟ್ರಾ ಥ್ರೆಡ್ ಅಥವಾ ಬಿಚ್ಕೊಂಬರ್ತಾ ಇರೋದಾ ಗೊತ್ತಿಲ್ಲ. ಎಸ್, ಇದ್ರ ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಿಸಿದ್ದೀನಿ. ಸೊ ಇದು ಡೆಲಿವರಿ ಆದಾಗ ನಾನು ಓಪನ್ ಮಾಡಿ ನೋಡಿರಲಿಲ್ಲ. ನಾನು ಇದನ್ನು ಸ್ಟಿಚ್ ಮಾಡಿಸೋದಕ್ಕೆ ಬೊಟ್ಟಿಗೆ ಕಳಿಸಿದಾಗ ಅವ್ರು ನನಗೆ ರೆಡಿಮೇಡ್ ಸ್ಯಾರಿ ಇದು ಅಂತ ಹೇಳಿದ್ರು. ಹೇಗೆ ಕಾಣಿಸುತ್ತೆ ಅಂತ ನೋಡಿ. ರೆಡಿಮೇಡ್ ಸ್ಯಾರಿ ಅಂತ ಹಾಕೊಂಡಾಗ ಗೊತ್ತಾಗಲ್ಲ, ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ಮಾಮೂಲಿ ಸ್ಯಾರಿ ಥರನೇ ಕಾಣಿಸುತ್ತೆ. ಇನ್ನೊಂದು ಸ್ಯಾರಿ. ಈ ಸ್ಯಾರಿ ಆ್ಯಕ್ಚುಲಿ ನೀವು ಸುಮಾರು ಆ್ಯಡ್ಸಲ್ಲಿ ನೋಡಿರ್ತೀರ. ಪದೇ ಪದೇ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಬರ್ತಾನೆ ಇತ್ತು ಈ ಸ್ಯಾರಿ ಆ್ಯಡು. ಸೊ ನೋಡೇ ಬಿಡೋಣ ತೊಗೊಂಡು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ. ನನಗೆ ಇಷ್ಟ ಆಯಿತು. ಕ್ವಾಲಿಟಿ ವೈಸೂ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಎತ್ನಿಕ್ ವೇರ್ಗೂ ಹಾಕ್ಕೋಬೋದು, ಮತ್ತು ಇಂಡೋ ವೆಸ್ಟರ್ನ್ ಸ್ಟೈಲ್ ಬರುತ್ತಲ್ಲ ಅದಕ್ಕೂ ಹಾಕ್ಕೊಬೋದು. ಈ ಸ್ಯಾರಿಗೆ ನೀವು ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡ್ರೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಬಟ್ ನಾನು ಸ್ಲೀವ್ಲೆಸ್ ಬ್ಲೌಸ್ ಹಾಕಲ್ಲ. ಸೊ ಹಾಗಾಗಿ ನಾನು ಎಲ್ಬೋ ತನಕ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ಈ ಸ್ಯಾರಿ ನನಗೆ ಹೇಗೆ ಕಾಣುತ್ತೆ ನೋಡಿ. ಸೊ ಯಾವಾಗಲೂ ಆರ್ಡ್ರ್ ಮಾಡೋ ಹಾಗೆ ಜ್ಯುವೆಲರಿನೂ ಆರ್ಡ್ರ್ ಮಾಡಿದ್ದೀನಿ. ಸೊ ಈ ಜ್ಯುವೆಲರಿ ಬಂದು ಆಲ್ರೆಡಿ ತುಂಬ ಇದೆ, ಏನಕ್ಕೆ ತೊಗೊಳ್ತೀಯ ಅಂತ ಬೈತಾ ಇರ್ತಾರೆ. ಹೆಣ್ಮಕ್ಳಿಗೆ ಎಷ್ಟೇ ಒಡವೆ ಇದ್ದರೂ, ಎಷ್ಟೇ ಬಟ್ಟೆಗಳಿದ್ರು ಅದು ಸಾಕಾಗಲ್ಲ ಅಲ್ವಾ? ನಮ್ಮ ಪ್ರೆಸೆನ್ಸ್ ಗೊತ್ತಾಗಬೇಕು ಅಂದರೆ ನಾವು ಯೂಸ್ ಮಾಡೋ ವಸ್ತುಗಳು ನಿಮ್ಮ ಸುತ್ತಮುತ್ತ ಇರಬೇಕು.
ಅವಾಗ ನಮ್ಮ ಪ್ರೆಸೆನ್ಸ್ ಗೊತ್ತಾಗುತ್ತೆ. ಓಕೆ, ಚಿನ್ನದಂತೂ ಇಷ್ಟೊಂದು ಕಲೆಕ್ಷನ್ಸ್ ಮಾಡಿ ಇಟ್ಕೊಳಕ್ ಆಗಲ್ಲ ನಮಗೆ. ಸೊ ಅದಕ್ಕೆ ಇಂಥದನ್ನ ತಗೊಂಡು ಇಟ್ಕೊಳ್ಳೋದು. ಸಿ, ಇದು ನಂಗೆ ತುಂಬ ಇಷ್ಟ ಆಯಿತು. ದಿಸ್ ಇಸ್ ವೆರಿ ಪ್ರಿಟಿ. ಓಕೆ, ಇದ್ರ ಕ್ವಾಲಿಟಿನೂ ನನಗೆ ಇಷ್ಟ ಆಯಿತು ಆ್ಯಂಡ್ ಆ ಸ್ಟೋನ್ ಕ್ವಾಲಿಟಿನೂ ನನಗೆ ತುಂಬ ಇಷ್ಟ ಆಯಿತು. ಇದೊಂದು ಜ್ಯುವೆಲರಿ ಬಾಕ್ಸು ನಾನು ಇನ್ನೂ ಓಪನ್ ಮಾಡಿಲ್ಲ, ನಿಮ್ಮ ಮುಂದೆನೇ ಇವಾಗ ಓಪನ್ ಮಾಡ್ತಿದ್ದೀನಿ. ಹೇಗಿದೆ ನೋಡೋಣ. ಇದ್ರದ್ದು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ನನಗೇನು ಇಷ್ಟ ಆಯಿತು ಅಂದರೆ ಇದ್ರದ್ದು ಫಿನಿಶಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಇನ್ಕಂಪ್ಲೀಟ್ ಇಲ್ಲ, ಫಿನಿಶಿಂಗು ಆ್ಯಂಟಿಕ್ ಜ್ಯುವೆಲರಿ ಫಿನಿಶಿಂಗ್ ಇದೆ. ಮತ್ತು ಇದ್ರದ್ದು ಜುಮ್ಕಿನೂ ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ತಾಡಿ ಇದೆಲ್ಲ ಮುಟ್ಬಾರ್ದು ಮಗ, ನಿಮ್ಮಪ್ಪ ಕೊಡ್ಸಲ್ಲ. ಮತ್ತು ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ದೊಡ್ಡ ಬಾಕ್ಸು. ಇದೊಂದು ಡಿಫ್ರೆಂಟ್ ಎಲೆಕ್ಟ್ರಾನಿಕ್ ಐಟಮ್. ಇದು ಅಮೆಝಾನಿಂದ ಆರ್ಡರ್ ಮಾಡಿದ್ದು. ಇದು ಏನು ಅಂದರೆ ಇದು ನಾನು ಬುಕ್ ಮಾಡಿರೋದು ಏನು ಅಂದರೆ ಎಲೆಕ್ಟ್ರಿಕ್ ಕುಕ್ಕರು, ಮಿನಿ ಎಲೆಕ್ಟ್ರಿಕ್ ಕೆಟಲ್ ತೊಗೊಂಡಿದ್ದೀನಿ. ಇದು ಕುಕ್ಕರ್ ಥರ ಬರುತ್ತೆ. ನಾವು ಮಂತಲ್ಲಿ 15 ಡೇಸ್ ಹೈದ್ರಾಬಾದಲ್ಲಿ ಇರ್ತೀವಿ. ಸೊ ಅವಾಗ ನಮಗೆ ಫುಡ್ಡಿಂದು ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇಲ್ಲ ಅಲ್ಲಿ. ಸೊ ಹಾಗಾಗಿ ಬೆಟರ್ ಇದನ್ನು ತೊಗೊಂಡ್ರೆ ವೆಜಿಟೇಬಲ್ಸ್ನ ಸ್ಟೀಮ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು, ಎಗ್ನ ಬಾಯ್ಲ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಇದನ್ನು ನಾವು ಪರ್ಚೇಸ್ ಮಾಡಿದ್ದೀವಿ. ಇದರಲ್ಲಿ ಏನೇನು ಜೊತೆಗೆ ಬರುತ್ತೆ ಅಂದರೆ ಇದು ಏನಂತಾರೆ, ಇದಕ್ಕೆ ಕೆಟಲ್ಲು ಮತ್ತು ಎಗ್ ಬಾಯ್ಲ್ ಮಾಡೋದಕ್ಕೆ ಒಂದು ಪ್ಲಾಸ್ಟಿಕ್ ಥರ ಇದು ಕೊಟ್ಟಿದ್ದಾರೆ. ಆ್ಯಂಡ್ ವೆಜಿಟೇಬಲ್ಸು ಮತ್ತು ಸ್ಪ್ರೌಟ್ಸು ಇದರಲ್ಲಿ ಬಾಯ್ಲ್ ಮಾಡ್ಕೊಳ್ಬೋದು. ಇದನ್ನು ಹಿಂಗೆ ಇಡೋದು. ಆ್ಯಂಡ್ ಈ ಕ್ಯಾಪು ಹಿಂಗೆ ಬರುತ್ತೆ. ಸೊ ಇದರಲ್ಲಿ ಹೇಗೆ ಅಡುಗೆ ಮಾಡ್ಬೋದು, ಆಗತ್ತಾ ಇಲ್ವಾ ಅದನ್ನು ನಾನು ಟ್ರಯಲ್ ಮಾಡೇ ನೋಡಬೇಕು. ಡೈಲಿ ವ್ಲಾಗ್ ಮಾಡಿದಾಗ ಇದರಲ್ಲಿ ಒಂದ್ಸರಿ ಕುಕ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ವಿಡಿಯೋನ ನಾನು ಒಂದು ಕಂಟೆಂಟ್ ರೀತಿ ಮಾಡಬೇಕು ಅಂತ ಮಾಡಿಲ್ಲ. ನಿಮ್ಮ ಜೊತೆ ಟಚ್ಚಲ್ಲಿ ಇರಬೇಕು ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡಿದೆ. ಹೇಗಿದ್ದರೂ ನಾನು ಒಂದಷ್ಟು ಐಟಮ್ನ ನಾನು ಪರ್ಚೇಸ್ ಮಾಡಿದ್ದೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.